ಬೇಡ ಅಂತ ಬಿಡತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಮೂಲ್ಯ ಸೋಮಶೇಖರ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫ್ರೆಂಡ್ ಮಗನ ಬರ್ಡೇ ಇತ್ತು ಅಂತ ಅಂದ್ಬಿಟ್ಟು ಊರಿಗೆ ಹೋಗಿದ್ವಿ. ಬರ್ಡೇ ಜೊತೆಗೆ ದೇವ್ರ ಫಂಕ್ಷನ್ ಕೂಡ ಇತ್ತು. ಅಲ್ಲಿ ಡೆಕೋರೇಷನ್ ಮಾಡೋದಕ್ಕೆಲ್ಲನೂ ರೆಡಿ ಮಾಡ್ಕೋತಾ ಇದ್ರು. ಡೆಕೋರೇಷನ್ ಮಾತ್ರ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿತ್ತು, ಮತ್ತು ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ಮಾಡಿಕೊಟ್ಟಿದ್ರು. ನಿಮಗೂ ಯಾರಿಗಾದ್ರೂ ಬೇಕಾದರೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಬರ್ಡೇ ಬಾಯ್ ಬೆಳಗ್ಗೆ ನಿದ್ದೆ ಹೊಡಿತಾ ಇದ್ದ. ನನ್ನ ಮಗನ ಎಬ್ಬಿಸೋದಕ್ಕೆ ಟ್ರೈ ಮಾಡ್ತಾ ಇದ್ಲು. ಇದು ಆ್ಯಕ್ಚುಲಿ ದೇವರಿಗೆ ಅರ್ಕೆ ಮಾಡ್ಕೊಂಡಿದ್ದು, 2 ಮರಿ ಹೊಡಿತೀನಿ ಅಂತ ಅಂದ್ಬಿಟ್ಟು ಇವರು. ನಮ್ಮೂರ ಸೈಡು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಊರಲ್ಲೂ ದೂತರಾಯ ಇದ್ದೇ ಇರುತ್ತೆ. ಆ ದೇವರಿಗೆ ಮರಿ ಹೊಡೆಯೋದು. ಆ್ಯಕ್ಚುಲಿ ಪರ್ಸ್ನಲಿ ನನಗೆ ಆ ದೂತರಾಯ ದೇವರು ಅಂತಂದರೆ ಒಂದು ವೈಬ್ರೇಷನ್ನು, ಒಂಥರ ಸೆಂಟಿಮೆಂಟ್, ಸ್ಪೆಷಲಿ ಆ ದೇವ್ರ ಮೇಲೆ ಒಂದು ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು. ದೂತರಾಯಂಗೆ ಮರಿ ಹೊಡಿಬೇಕಾಗಿತ್ತು. ಅದು ಮರಿಗೆ ಪೂಜೆ ಮಾಡಿದ ಮೇಲೆ ನೀರು ಹಾಕ್ತಾರೆ ತಲೆಗೆ. ಆ ನೀರು ಹಾಕಿದಾಗ ಅದು ಒದ್ರಿದ್ರೆ, ತಲೆ ಒದ್ರಿದ್ರೆ ಮಾತ್ರ ಆ ದೇವರಿಗೆ ಒಪ್ಪಿಗೆ ಆಗಿದೆ ಅಂತ ಅಂದ್ಬಿಟ್ಟು ಒಂದು ಮರಿ ಒದ್ರುತ್ತು, ಬೇಗನೆ ಒದ್ರುತ್ತು. ಆ ಮರಿನ ಹೊಡೆದ್ರು. ಬಟ್ ಇನ್ನೊಂದು ಮರಿ ಮಾತ್ರ ತುಂಬ ಟೈಮ್ ತಗೊಂತು. ಎಷ್ಟೊತ್ತು ಟೈಮ್ ತಗೊಂತು ಅಂತಂದರೆ ತುಂಬ ಟೈಮ್ ತಗೊಂತು. ಎಷ್ಟೊತ್ತಾದರೂ ಒದ್ರಲಿಲ್ಲ. ಅವ್ರ ಮನೆಯವ್ರು ಇರೋರು ಎಲ್ಲರೂ ಒಂದೊಂದು ಸಲ ಪೂಜೆ ಮಾಡ್ತಾಯಿದ್ರು. ಬಟ್ ಅದು ಒದರ್ತಾನೆ ಇರಲಿಲ್ಲ. ತುಂಬ ಹೊತ್ತಾದಮೇಲೆ ತಲೆ ಒದರುತ್ತು. ಅದು ತಲೆ ಒದರಲಿಲ್ಲ ಅಂತಂದರೆ ದೇವ್ರಿಗೆ ಒಪ್ಪಿಗೆ ಇಲ್ಲ, ಅದನ್ನು ಮರಿನ ಕಡಿಯೋಂಗಿಲ್ಲ ಅಂತಲೇ ಅರ್ಥ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಿದ್ದಾಯಿತು. ಸೊ ಫೈನಲಿ ತಲೆ ಒದರುತ್ತು. ಆ ತಲೆ ಒದರಿದ ಮೇಲೆ ದೇವ್ರಿಗೆ ಒಪ್ಪಿಗೆ ಇದೆ ಅಂತ ಅಂದ್ಬಿಟ್ಟು ಮರಿ ಕಟ್ ಮಾಡ್ತಾರೆ. ಮರಿ ಕಟ್ ಮಾಡಿದಾಗ ಅದು ಬ್ಲಡ್ ಬರುತ್ತಲ್ಲ, ಅದನ್ನು ಅದು ದೇವ್ರ ಬಾಯಿಗೆ ಒರೆಸ್ತಾರೆ. ದೇವ್ರ ಬಾಯಿಗೆ ಒರೆಸಿದ್ರೆ ದೇವ್ರಿಗೆ ಅರ್ಪಣೆ ಆಯಿತು. ದೇವ್ರಿಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅವ್ರು ಅರ್ಕೆ ಮಾಡ್ಕೊಂಡಿದ್ದು. ಈ ಕಡೆ ಮರಿನ ಕಟ್ ಮಾಡೋದಕ್ಕೆ ತೊಗೊಂಡೋಗ್ತಾ ಇದ್ರು. ಇನ್ನೊಂದು ಕಡೆ ನನ್ನ ಫ್ರೆಂಡ್ಗೆ ಮೇಕಪ್ ಮಾಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ಮುಳ್ಕಟ್ಟಮ್ಮ ಮತ್ತು ದೂತರಾಯ ಸ್ವಾಮಿನ ಮನೆಗೆ ಕರ್ಕೊಂಡ್ಬಂದಿದ್ರು. ಇಲ್ಲಿ ನನಗೆ ಡ್ಯೂಟಿ ಇತ್ತು, ಆಫೀಸ್ ಹಾಲಿಡೇ ಇರಲಿಲ್ಲ. ಸೊ ನಾನು ಹೋಗೋದು ಬೇಡ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ನನ್ನ ಫ್ರೆಂಡ್ ತುಂಬ ಫೋರ್ಸ್ ಮಾಡಿ ಕರಿತಿದ್ದಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ದಾಯಿತು. ನಾನು 9:30ಗೆಲ್ಲ ಅವ್ರ ಮನೆಗೆ ಹೋಗಿದ್ವಿ.
ಬರ್ಡೇ ಬಾಯ್ದು ಫೋಟೋಗೆ ಪೋಸ್ ಕೊಡ್ಸೋ ಅಷ್ಟರಲ್ಲಿ ಎಷ್ಟು ಸ್ಟ್ರಗಲ್ ಆಯ್ತು ಅಂತಂದರೆ ಅದನ್ನು ನೆಕ್ಸ್ಟ್ ಟೈಮಲ್ಲಿ ಹೇಳೋದಕ್ಕೆ ಆಗಲ್ಲ ಅದನ್ನು. ಅವನಂತೂ ಒಂದು ಕಡೆ ನಿಲ್ತಾ ಇರಲಿಲ್ಲ, ಮತ್ತು ಕ್ಯಾಮ್ರಾ ಅಂತೂ ನೋಡ್ತಾನೆ ಇರಲಿಲ್ಲ. ಪಾಪ ಕ್ಯಾಮ್ರಾ ಅಣ್ಣ ಫುಲ್ ಪೇಷನ್ಸಿಂದ ಫೋಟೋಸ್ ತೆಗಿತಾ ಇದ್ರು. ಸೊ ಫೈನಲಿ ಔಟ್ಪುಟ್ ಹೇಗಿದ್ವು? ನಾವು ಕೂಡ ಬರ್ಡೇ ಬಾಯ್ಗೆ ವಿಶ್ ಮಾಡಿ ಫೋಟೋಸ್ ತಗೊಂಡು ಮತ್ತು ದೇವ್ರ ಪೂಜೆ ನಡೀತಾ ಇತ್ತು. ದೇವರಿಗೆ ತಳಗೆ ಇಟ್ಟಿದ್ರು, ಸೊ ಪೂಜೆ ನಡೀತಾ ಇತ್ತು. ಪೂಜೆ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಊಟಕ್ಕೆ ಹೋದ್ವಿ. ಫಂಕ್ಷನ್ ಇದ್ದಿತ್ತು ನಮ್ಮ ಅಜ್ಜಿ ಊರಲ್ಲೇ. ನಾನು ಹುಟ್ಟು ಬೆಳೆದಿದ್ದವರು ಆ್ಯಕ್ಚುಲಿ ಅದು. ನಾನು ಅಜ್ಜಿ ಊರಾಗಿರೋದ್ರಿಂದ ಆ ಊರವರೆಲ್ಲ ನನ್ನನ್ನು ಮಾತಾಡಿಸ್ತಾ ಇದ್ರು. ತುಂಬ ದಿನಗಳಾಗೋಗಿತ್ತು ಅವ್ರನ್ನೆಲ್ಲ ನೋಡಿ, ಗ್ರೂಪಕ್ಕೆಲ್ಲರೂ ನೋಡಿ ಮಾತಾಡ್ಸಿದ್ದಾಯಿತು. ಎಲ್ಲ ಫಂಕ್ಷನೆಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನನ್ನ ಫ್ರೆಂಡ್ಗೆ, ನಮ್ಮ ಅಣ್ಣಗೆ, ಪಾಪುಗೆ ಎಲ್ಲ ಬಾಯ್ ಹೇಳಿ ನಾವು ಹೊರಟಿದ್ದು ನಮ್ಮ ಅತ್ತೆಯವ್ರ ಮನೆಗೆ. ಯಾಕೆಂದರೆ ನಮ್ಮ ಅತ್ತೆಯವ್ರ ಮಕ್ಳಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆಯವ್ರ ಮನೆಗೆ ಹೋದ್ವಿ. ಹಾಲು ಕುಡಿತೀಯಾ? ಬೇಡ ಅಂತ ಬಿಡುತ್ತೆ. ಕುಡಿ ಬರೋ, ಊಟನೂ ಮಾಡಿಲ್ಲಲ್ಲ ಆಶು, ಹಾಲು ಕುಡಿ ಬಾ. ನಿಮ್ಮನ್ನ ಕಂಡ್ರೆ ಇಷ್ಟ ಇರೋರಿಗೆ ನೀವೇನು ಮಾಡಿದ್ರು ಚೆನ್ನಾಗೇ ಕಾಣಿಸುತ್ತೆ. ಅದೇ ರೀತಿ ನಿಮ್ಮ ಕಂಡ್ರೆ ಇಷ್ಟ ಇಲ್ಲದೆ ಇರೋರಿಗೆ ನೀವು ಮಾಡೋ ಚಿಕ್ಕ ಚಿಕ್ಕ ಕೆಲಸಗಳು, ಚಿಕ್ಕ ಚಿಕ್ಕ ವಿಷಯನೂ ತಪ್ಪಾಗೆ ಕಾಣಿಸುತ್ತೆ. ಮಾಡದೇ ಇರೋ ತಪ್ಪಿಗೂ ಅಪವಾದ ಕೂಡ ಹೊರಿಸ್ತಾರೆ. ಅಂಥವ್ರನ್ನ ಇಗ್ನೋರ್ ಮಾಡಿ ನಿಮ್ಗೆ ಇಷ್ಟಪಡೋರಿಗೆ ಟೈಮ್ ಕೊಡಿ, ತುಂಬ ಟೈಮ್ ಕೊಡಿ, ಅವ್ರಿಗೆ ವ್ಯಾಲ್ಯೂ ಕೊಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.